ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. 12th ಕೆಮಿಸ್ಟ್ರಿಲಿ ನಿಮಗೆ ಬೋರ್ಡ್ ಎಕ್ಸಾಮ್ಗೆ ಒಂದಷ್ಟು ಮೆಕ್ಯಾನಿಸಮ್ಸ್ ಇಂಪಾರ್ಟೆಂಟ್ ಅಂತ ಹೇಳಿ ವೀಡಿಯೋಸ್ನ ಮಾಡಿ ಹಾಕಿದ್ವಿ. ಫಾರ್ ಎಕ್ಸಾಂಪಲ್ SN1 ಮೆಕ್ಯಾನಿಸಮ್ ಇರ್ಬೋದು, SN2 ಮೆಕ್ಯಾನಿಸಮು, ಹ್ಯಾಲೋಲ್ಕೆನ್ಸ್, ಹ್ಯಾಲೋರಿನ್ಸ್ ಇವೆರಡು ಮೆಕ್ಯಾನಿಸಮ್ ಇಂಪಾರ್ಟೆಂಟ್ ಅಂತ ವೀಡಿಯೋಸ್ ಮಾಡಿ ಹಾಕಿದ್ದೀನಿ, ಹೌದಲ್ವಾ? ಅದಾದಮೇಲೆ ಆಲ್ಕೋಹಾಲ್ ಚಾಪ್ಟರಿಂದ ಬಂದರೆ ಅಲ್ಲಿ ಎರಡು ಮೆಕ್ಯಾನಿಸಮು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡಿಹೈಡ್ರೇಷನ್ ಆಫ್ ಎಥನಾಲ್ ಇಂಟು ಈಥೀನ್ ಅಲ್ವಾ, ಡಿಹೈಡ್ರೇಷನ್ ಆಫ್ ಎಥನಾಲ್ ಇಂಟು ಈಥೀನ್ ಒಂದು ಮೆಕ್ಯಾನಿಸಮು, ಹೈಡ್ರೇಷನ್ ಆಫ್ ಈಥೀನ್ ಟು ಎಥನಾಲ್, ಇವೆರಡು ಮೆಕ್ಯಾನಿಸಮ್ ನಿಮಗೆ ಆಲ್ಕೋಹಾಲ್ ಚಾಪ್ಟರಿಂದ ಬರ್ತದೆ, ಹೌದಲ್ವಾ? ಇದು ಕೂಡ ವೀಡಿಯೋಸನ್ನು ನಾನು ಮಾಡಿ ಹಾಕಿದ್ದೀನಿ, ನಿಮಗೆ ಗ್ರೂಪಲ್ಲಿ ನೋಡಿರ್ತೀರ. ಅದ್ರ ಜೊತೆಗೆ ಆಲ್ಡೇಟ್ಸ್ ಆ್ಯಂಡ್ ಕೀಟೋನ್ಸಿಂದ ಇನ್ನೊಂದು ಮೆಕ್ಯಾನಿಸಮ್ ಬರುತ್ತೆ, ದಟ್ ಈಸ್ ಅಡಿಷನ್ ಆಫ್ HCN ಇಂಟು ಆಲ್ಡೇಟ್ಸ್ ಆ್ಯಂಡ್ ಕೀಟೋನ್ಸ್. ಸೊ ಈ 5 ಮೆಕ್ಯಾನಿಸಮು ನಿಮಗೆ ಎಕ್ಸಾಮಿಗೆ ಬರುತ್ತೆ ಅಂತ, ಯಾವುದಾದ್ರು 2 ಮೆಕ್ಯಾನಿಸಮ್ ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಎಲ್ಲ ನಿಮ್ಮ ಟೀಚರ್ಸು ಕೂಡ ಹೇಳಿರ್ತಾರೆ, ನೀವು ಪ್ರಾಕ್ಟೀಸ್ ಮಾಡಿರ್ತೀರ. ಇದ್ರ ಮೇಲೆ ನಾನು ವೀಡಿಯೋಸನ್ನು ಮಾಡಿ ಹಾಕಿದ್ದೀನಿ 5 ಮೆಕ್ಯಾನಿಸಮ್ ಮೇಲೆ. ಆದರೆ ಈ ವರ್ಷ ನಾವು ಮಾಡೆಲ್ ಪೇಪರನ್ನು ನೋಡ್ತಿದ್ರೆ, ಪ್ರಿಪ್ರೇಟರಿ ಪೇಪರ್ಸನ್ನು ನೋಡಿದಾಗ ಇನ್ನೊಂದು ಮೆಕ್ಯಾನಿಸಮನ್ನು ಕೇಳ್ತಾ ಇದ್ದಾರೆ. ಅಂದರೆ ಅದು ಇಷ್ಟು ವರ್ಷ ಇರಲಿಲ್ವ ಸರ್, ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತು, ಟೆಕ್ಸ್ಟ್ ಬುಕ್ಕಲ್ಲಿದೆ ಆ ಮೆಕ್ಯಾನಿಸಮು, ಆದರೆ ಇದುವರೆಗೂ ಕ್ವಶನ್ ಪೇಪರಲ್ಲಿ ಅದು ಬಂದಿರಲಿಲ್ಲ. ಆದರೆ ಈ ವರ್ಷದ ಮಾಡೆಲ್ ಪೇಪರ್ಸು ಪ್ರಿಪ್ರೇಟರಿಯಲ್ಲಿ ಆ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಸೊ ಅಕಸ್ಮಾತ್ ಈ 5 ಮೆಕ್ಯಾನಿಸಮಲ್ಲಿ 2 ಕೇಳಬೇಕಲ್ವ, 2ರಲ್ಲಿ ಒಂದು ಮೆಕ್ಯಾನಿಸಮ್ನ ಆ ಹೊಸ ಏನು ಇತ್ತೀಚೆಗೆ ಕೇಳ್ತಾ ಇದ್ದಾರೋ ಅದರಿಂದ ಕೇಳಿಬಿಟ್ರೆ ನಿಮಗೆ ಕಷ್ಟ ಆಗಬಾರ್ದು ಅಂತ ಹೇಳಿ, ಸೊ ಆ ಮೆಕ್ಯಾನಿಸಮ್ನು ಕೂಡ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಯಾವುದಾದ್ರು ಮೆಕ್ಯಾನಿಸಮ್ ಅಂದರೆ ಈಥರ್ಸಿಂದ, ಮೆಕ್ಯಾನಿಸಮ್ ಫಾರ್ ದ ಪ್ರಿಪ್ರೇಷನ್ ಆಫ್ ಎಥಾಕ್ಸಿ ಈಥೇನ್ ಫ್ರಮ್ ಎಥನಾಲ್. ಎಥನಾಲಿಂದ ಈಥರನ್ನು ಪ್ರಿಪೇರ್ ಮಾಡೋದು, ಎಥಾಕ್ಸಿ ಈಥನನ್ನು ಪ್ರಿಪೇರ್ ಮಾಡೋದು ಹೇಗೆ ಅನ್ನೋ ಮೆಕ್ಯಾನಿಸಮ್ ತುಂಬ ಈಸಿ ಇದೆ, ನೀವೇನು ತುಂಬ ಹೆದರೋ ಅವಶ್ಯಕತೆ ಇಲ್ಲ. ಆ 5 ಮೆಕ್ಯಾನಿಸಮ್ಗಿಂತ ಇದು ಇನ್ನೂ ಈಸಿ ಇದೆ, ಅದರಿಂದ ಕಲ್ತ್ಕೊಳ್ಳಿ. ಅಕಸ್ಮಾತ್ ಎಕ್ಸಾಮಲ್ಲಿ ಕೇಳಿದ್ರೆ ಅನ್ಯವಾಗಿ ಯಾಕೆ ಸುಮ್ಮನೆ 3 ಮಾರ್ಕ್ಸನ್ನು ಕಳ್ಕೊಳ್ಳೋದು, ತುಂಬ ಈಸಿ ಇರೋ ಮೆಕ್ಯಾನಿಸಮ್ ತಾನೇ. 5 ಜೊತೆಗೆ ಇನ್ನೊಂದು ಮೆಕ್ಯಾನಿಸಮನ್ನು ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದರಲ್ಲಿ ಫಸ್ಟು ರಿಯಾಕ್ಷನ್ ಹೇಳ್ಬಿಡ್ತೀನಿ ನಿಮಗೆ. ಎಥನಾಲ್ನ ನೀವು ಇಲ್ಲೇ ಇದೆ ರಿಯಾಕ್ಷನ್ ನೋಡಿ. ಎಥನಾಲ್ನ 443 ಕೆಲ್ವಿನಲ್ಲಿ ಹೀಟ್ ಮಾಡಿದ್ರೆ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ನಿಮಗದು ಈಥೀನ್ ಆಗುತ್ತೆ. ಅಂದರೆ ಇಲ್ಲಿಂದ ವಾಟರ್ ಎಲಿಮಿನೇಟ್ ಆಗುತ್ತೆ, ವಾಟರ್ ಎಲಿಮಿನೇಟ್ ಹಾಕಿ HOH ಬೇಕಲ್ವಾ, ಒಂದಿಂದ OH ತೊಗೊಂಡು ಇನ್ನೊಂದು ಕಾರ್ಬನಿಂದ Hನ ತೊಗೊಂಡ್ರೆ ನಿಮಗೆ ವಾಟರ್ ಎಲಿಮಿನೇಟ್ ಆಗಿ ಆಲ್ಕೀನ್ ಬರುತ್ತೆ, ಈಥೀನ್ ಬರುತ್ತೆ. ಬಟ್ ಈಥರ್ ಬೇಕು ಅಂದರೆ ಅದೇ ಎಥನಾಲ್ನ ತೊಗೊಂಡು ಅದೇ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿ 413 ಮೇಂಟೈನ್ ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ಟೆಂಪ್ರೇಚರ್ನ ಕಡಿಮೆ ಮಾಡೋದ್ರಿಂದ ಈಥೀನ್ ಬರೋ ಬದಲು ಏನು ಬರುತ್ತೆ ನಿಮಗೆ, ಈಥರ್ ಬರುತ್ತೆ, ಎಥಾಕ್ಸಿ ಈಥೇನ್. ಸೊ ಇದು ಹೇಗೆ ಬರುತ್ತೆ ಅದನ್ನು ಮೆಕ್ಯಾನಿಸಮ್ ಬರೀರಿ. ಇದನ್ನು ನೀವು ಇಷ್ಟು ರಿಯಾಕ್ಷನಿಂದ ಬರೆಯೋದು ಬೇಡ, ಜಸ್ಟ್ ಈ ಸ್ಟೆಪ್ಪನ್ನು ಬರೆದ್ರೆ ಸಾಕು. ಎಥನಾಲಿಂದ ಈಥರ್ ಬರೆಯೋ ರಿಯಾಕ್ಷನ್ ಬರೆದು ಮೆಕ್ಯಾನಿಸಮ್ ಬರೀಬೇಕು. ಹೇಗಾಗುತ್ತೆ ಅಂತ ನೋಡ್ಕೊಳ್ಳಿ. ಈಗ ಇಲ್ಲಿ ಎಥನಾಲ್ 1 ಮೋಲ್ ತೊಗೊಂಡಿದ್ದಾರಲ್ವ, 1 ಮೋಲ್ ಅಂದರೆ ಮೆನಿ ಮಾಲಿಕ್ಯೂಲ್ಸ್ ಇರುತ್ತೆ, 6 × 10^23. ಅದೆಲ್ಲ ನೀವು ನೆನ್ಪಿಟ್ಕೊಳ್ಳೋದು ಬೇಡ. ಒಂದು ಈಥರ್ ತೊಗೊಳ್ಳೋಣ, ಮೆನಿ ಎಥನಾಲ್ ಇರುತ್ತೆ, ಒಂದು ಎಥನಾಲ್ ತೊಗೊಳ್ಳೋಣ. ಇದು ಒಂದು ಎಥನಾಲ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ಎಥನಾಲಲ್ಲಿ ನಾವೇನು ಹಾಕಿದ್ದೀವಿ, ಸಲ್ಫ್ಯೂರಿಕ್ ಆ್ಯಸಿಡ್. ಸಲ್ಫ್ಯೂರಿಕ್ ಆ್ಯಸಿಡಿಂದ ಏನು ಬರುತ್ತೆ ನಿಮಗೆ, H+ ಬರುತ್ತೆ. ಇದು ಎಲ್ಲಿಂದ ಬಂದು ಅಂತ ಹುಡುಕಬೇಡಿ, ಆ್ಯಸಿಡಿಂದ H+ ಬಂದಿರುತ್ತೆ, ಎಥನಾಲ್ ಹಾಕಿದ್ದೀರಾ. ಈಗ ಈ H+ ಇದೆಯಲ್ಲ, ಈ H+ಗೆ O ಜೊತೆಗೆ ಬಾಂಡ್ ಆಗಬೇಕು ಇದ್ರ ಜೊತೆಗೆ. ಆದರೆ ಪ್ರಾಬ್ಲಮ್ ಏನು ಅಂದರೆ H+ ಇದೆ ನೋಡಿ, ಅಂದರೆ ಅದು ಎಲೆಕ್ಟ್ರಾನ್ ಲಾಸ್ ಆಗೋಗಿದೆ, ಅದರ ಹತ್ರ ಎಲೆಕ್ಟ್ರಾನ್ ಇಲ್ಲ. ಬಾಂಡ್ ಆಗಬೇಕು ಅಂದರೆ ಮಿನಿಮಮ್ 2 ಎಲೆಕ್ಟ್ರಾನ್ ಬೇಕೇ ಬೇಕಲ್ವಾ, ಆದರೆ ಎಲೆಕ್ಟ್ರಾನ್ ಇಲ್ಲ. ಅದಕ್ಕೆ ಏನು ಮಾಡುತ್ತೆ H+, O ಮೇಲೆ ಲೋನ್ ಪೇರ್ ಇರುತ್ತಲ್ವ ನೋಡಿ, ಅಂದರೆ 2 ಎಲೆಕ್ಟ್ರಾನ್ ಲೋನ್ ಪೇರ್ ಇರುತ್ತೆ. ಆ 2 ಎಲೆಕ್ಟ್ರಾನ್ನ ತೊಗೊಂಡು ನೋಡಿ, O ಮೇಲಿರೋ ಎಲೆಕ್ಟ್ರಾನ್ನ ತೊಗೊಂಡು O ಮೇಲೆ ಬಂದು ಬಾಂಡ್ ಆಗುತ್ತೆ ನೋಡಿ. ಮೊದಲು 1 H ಇತ್ತಲ್ವೇನ್ರಪ್ಪ, ಈಗ ಹೋಗಿ 2 H ಬಂದು ಆ್ಯಡ್ ಆಯಿತು. ಓಕೆ, ಇದನ್ನು ಬೇಕಾದ್ರೆ ಹೀಗೂ ಬರೀಬೋದು, ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ CH3 CH2 ಓಕೆನಾ, OH ಅಂದರೆ 1 H ಇತ್ತು ಮೊದಲೇ, ಈಗ ಅದಕ್ಕೆ ಇನ್ನೊಂದು H ಬಂದು ಸೇರ್ಕೋತು. ಬಟ್ ಆ ಇನ್ನೊಂದು H ಬಂದು ಸೇರ್ಕೊಳ್ಳೋಕ್ಕೆ O ಮೇಲಿರೋ ಲೋನ್ ಪೇರ್ ಯೂಸ್ ಆಯ್ತಲ್ವಾ, ಅಂದರೆ ಹೋಗಿ ಎಲೆಕ್ಟ್ರಾನ್ ಲಾಸ್ ಆಯ್ತಲ್ವಾ, ಲಾಸ್ ಆದರೆ ಹೋಗಿ ಚಾರ್ಜ್ ಏನು ಬರುತ್ತೆ, ಪ್ಲಸ್ ಬರುತ್ತೆ. ಹೀಗೂ ಕೂಡ ಬರೀಬೋದು, ಓಕೆನಾ? ಇದು ಮೊದಲನೇ ಸ್ಟೆಪ್. H+ ಬಂದು O ಮೇಲೆ ಅಟ್ಯಾಕ್ ಮಾಡುತ್ತೆ, Oಗೆ ಪ್ಲಸ್ ಬರುತ್ತೆ. ಕ್ಲಿಯರಾ? ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಈಗ Oಗೆ ಇದೇನಿಲ್ಲಿದೆಯೋ ಮಾಲಿಕ್ಯೂಲು, ಇದನ್ನೇ ಅವ್ರು ಇಲ್ಲಿ ಬರೆದಿರೋದು, ಓಕೆನಾ? ಇದು ಕಾಣಿಸ್ತಾ ಇದೆಯಲ್ವ, ದಿಸ್ ಒನ್. ಈಗ ಇಲ್ಲಿ Oಗೆ ಏನಾಗಿದೆ, ಎಲೆಕ್ಟ್ರಾನ್ ಲಾಸ್ ಆಗಿ ಪ್ಲಸ್ ಆಗಿದೆ. ಮೊದಲು 1 H ಇತ್ತು, ಇನ್ನೊಂದು H ಬಂದು ಅಟ್ಯಾಚ್ ಆಗಿದೆ, ಬಟ್ ಪ್ಲಸ್ ಆಗೋಗಿದೆ. ಪ್ಲಸ್ ಅಂದರೆ ಎಲೆಕ್ಟ್ರಾನ್ ಲಾಸ್ ಆಗೋಗಿದೆ. ಆ ಲಾಸನ್ನು ಹೇಗಾದರೂ ಸರಿ ಮಾಡ್ಕೋಬೇಕಲ್ವಾ, ಅದಕ್ಕೆ ಏನು ಮಾಡುತ್ತೆ, ಇನ್ನೊಂದು ಎಥನಾಲ್
ನಾನು ಹೇಳಿದೆ ಮೆನಿ ಎಥನಾಲ್ ಮಾಲಿಕ್ಯೂಲ್ಸ್ ಇರ್ತದೆ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಒಂದು ಇದೆಯಲ್ಲ ಸರ್ ಅಂತ, 1 ಮೋಲ್ ಅದು. ಸೊ 6 × 10⁻23 ಇರ್ತವೆ. ಸೊ ಅದ್ರಲ್ಲಿ ಒಂದು ಎಥನಾಲ್ ಈ ರೀತಿ ಕನ್ವರ್ಟ್ ಆಯಿತು. ಈಗ ಇನ್ನೊಂದು ಎಥನಾಲ್ ಏನು ಮಾಡುತ್ತೆ, ತನ್ನ ಮೇಲೆ ಇದೆಯಲ್ಲ ಲೋನ್ ಪೇರು, ಅದನ್ನು ಕಾರ್ಬನ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಹೀಗೆ ಇದು ಆರೋ ಮಾರ್ಕ್ ಬರೀಬೇಕು. ಯಾವಾಗ ಅದು ಕಾರ್ಬನ್ ಮೇಲೆ ಅಟ್ಯಾಕ್ ಮಾಡುತ್ತೋ ಈ ಓ ಏನು ಮಾಡುತ್ತೆ, ಅದೇ ಸರಿಯಾದ ಟೈಮ್ ಅಂತ ಹೇಳಿಬಿಟ್ಟು ನೋಡಿ H2O ಫಾರ್ಮಲ್ಲಿ ಆಚೆ ಬಂದುಬಿಡುತ್ತೆ ನೋಡಿ. ಆವಾಗ ಓಗೇನಾಯಿತು, ಪ್ಲಸ್ಸು ನ್ಯೂಟ್ರಲ್ ಆಯಿತು. ಓಕೆನಾ. ಈಗೇನಾಯಿತು, ಈ CH3CH2 ಮಾತ್ರ ಉಳ್ಕೊಂಡಿತ್ತಾ, ಅದನ್ನ ಇಲ್ಲಿ ಬರ್ದೀನಿ ನೋಡಿ, CH3CH2 ಇದು. ನೆಕ್ಸ್ಟು ಇದಿದೆಯಲ್ಲ CH3CH2 ಇವ್ರದ್ದೆಲ್ಲಿ ಬರ್ದೀನಿ ನಾನು, ಈ ಪೋರ್ಷನಲ್ಲಿ ಬರ್ದೀನಿ ನೋಡಿ. ಸೊ ಓ ಮೂಲಕ ಬಾಂಡ್ ಆಗ್ತಾರೆ. ಓ ಜೊತೆಗಿರೋ H ಇದೆ ಇಲ್ಲಿ, CH2CH3 ಉಳ್ಕೊಂಡ್ರು. ಎಗೇನ್ ಏನಾಯಿತು, ಓ ಲೋನ್ ಪೇರ್ನ ಕೊಟ್ಟಿತ್ತಲ್ವಾ, ಎಗೇನ್ ಓಗೇನು ಬಂದಿದೆ, ಪ್ಲಸ್ ಬಂದಿದೆ, ಪಾಸಿಟಿವ್ ಚಾರ್ಜ್ ಬಂತಲ್ವಾ. ಹಾಂ, ಈಗ ಈ ಪಾಸಿಟಿವ್ ಇದೇ ಮಾಲಿಕ್ಯೂಲ್ನ ಥರ್ಡ್ ಸ್ಟೆಪ್ಪಿಗೆ ತೊಗೊಳ್ಳಿ ಆಯಿತಾ. ಇದೇ ಮಾಲಿಕ್ಯೂಲ್ನ ಥರ್ಡ್ ಸ್ಟೆಪ್ಪಿಗೆ ತೊಗೊಳ್ಳಿ. ಅಲ್ಲಿ ಓ ಏನಾಗಿದೆ, ಎಗೇನ್ ಪ್ಲಸ್ ಕ್ರಿಯೇಟ್ ಆಗಿದೆ. ಪ್ಲಸ್ಸನ್ನು ಹೇಗಾದರೂ ಮಾಡಿ ನ್ಯೂಟ್ರಲ್ ಮಾಡ್ಕೋಬೇಕು ಅಂದರೆ ಯಾವುದಾದ್ರು ಒಂದು ಕಡೆಯಿಂದ ಬಾಂಡನ್ನು ಬ್ರೇಕ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡಿ, ಇಲ್ಲಿರೋ ಓ ನ್ಯೂಟ್ರಲ್ ಆಗೋದಕ್ಕೆ ಏನು ಮಾಡ್ತು, ಇಲ್ಲಿರೋ ಬಾಂಡನ್ನು ಬ್ರೇಕ್ ಮಾಡ್ಕೊಳ್ಳಿಲ್ವೇ. ಹಾಗೆ ಸೊ ಈ ಆಕ್ಸಿಜನ್ನು ಪ್ಲಸ್ಸನ್ನು ನ್ಯೂಟ್ರಲ್ ಮಾಡ್ಕೊಳ್ಳೋಕ್ಕೆ H ಜೊತೆಗಿರೋ ಬಾಂಡನ್ನು ತೊಗೋತಾ ಇದೆ ನೋಡಿ, ಇಲ್ಲಿ ತೊಗೋತಾ ಇದೆ. ಇದು ಆರೋ ಮಾರ್ಕ್ ಏನು ಇಂಡಿಕೇಟ್ ಮಾಡುತ್ತೆ, ಆ ಬಾಂಡನ್ನು ತೊಗೋತಾ ಇದೆ. ಆವಾಗ ಉಳಿಯೋದೇನಿಲ್ಲಿ CH3CH2 ಉಳಿಯುತ್ತೆ, ಬರೆದಿದ್ದೀನಿ. ಓ ಉಳಿಯುತ್ತೆ, ಅಲ್ಲೇ ಇದೆ. CH2CH3 ಹಾಗೆ ಉಳ್ಕೊಂಡಿದೆ. ಆದರೆ ಆಚೆ ಬಂದವರು ಯಾರು, H+ ಆಚೆ ವಾಪಸ್ ಬರುತ್ತೆ. ಆವಾಗ ನಮಗೆ ಬೇಕಾಗಿರುವಂಥ ಈಥರ್ ಮಾಲಿಕ್ಯೂಲ್ ಸಿಕ್ತು. ಇಲ್ಲಿ ಅಬ್ಸರ್ವ್ ಮಾಡಿ, ರಿಯಾಕ್ಷನ್ ಸ್ಟಾರ್ಟ್ ಆಗಿದ್ದೇ H+ಇಂದ, ಎಂಡ್ ಆಗ್ತಿರೋದು ಅವರಿಂದನೇ ನೋಡಿ ಅಲ್ವಾ. ಅರ್ಥ ಆಗಿದೆಯಾ. ಸೊ ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇದನ್ನೆಲ್ಲ ಸ್ವಲ್ಪ ರಬ್ ಮಾಡಿಬಿಡ್ತೀನಿ, ನೀಟಾಗಿ ಕಾಣಿಸುತ್ತೆ ಅವಾಗ ನಿಮಗೆ. ಓಕೆನಾ. ಎಸ್. ಸೊ ಲಾಸ್ಟ್ ಒಂದು ಸಲ ರಿವಿಷನ್ ನೋಡ್ಕೊಂಬಿಟ್ರಪ್ಪ. ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಎಥನಾಲ್ ತೊಗೋತೀರಾ ಆಯಿತಾ. ಅದು ಒಂದು ಲೋನ್ ಪೇರನ್ನು H+ ಕೊಡುತ್ತೆ. ಅವಾಗ ಓ ಜೊತೆಗೆ 1 H ಇತ್ತು, 2 H ಬಂದು 2 H ಆಯಿತು. ಈಗ ಅದ್ರ ಓ ಮೇಲೆ ಪ್ಲಸ್ ಕ್ರಿಯೇಟ್ ಆಯಿತು. ಆ ಪ್ಲಸ್ಸನ್ನು ನ್ಯೂಟ್ರಲ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಎಥನಾಲ್ ಏನು ಮಾಡುತ್ತೆ, ಲೋನ್ ಪೇರ್ನ ಸಿ ಮೇಲೆ ಅಟ್ಯಾಕ್ ಮಾಡುತ್ತೆ. ಆವಾಗ ಓ ಬಾಂಡ್ ಸಮೇತ H2O ಫಾರ್ಮಲ್ಲಿ ಆಚೆ ಹೊರಟೋಗುತ್ತೆ. ಬಟ್ ಈಗ ಇನ್ನೊಂದು ಎಥನಾಲ್ ಏನು ಬಂತು, ಆ ಆಕ್ಸಿಜನ್ಗೆ ಪ್ಲಸ್ ಬಂದುಬಿಟ್ಟಿರುತ್ತೆ. ಆ ಪ್ಲಸ್ಸನ್ನು ಅದು ನ್ಯೂಟ್ರಲ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು Hನ ಬಾಂಡನ್ನು ಬ್ರೇಕ್ ಮಾಡಿ ಆಚೆ ಕಳಿಸುತ್ತೆ. ಆವಾಗ ನಮಗೆ ಬೇಕಾಗಿರೋ ಮಾಲಿಕ್ಯೂಲ್ ಸಿಗುತ್ತೆ ನೋಡಿ. ನೇಮ್ ಏನಿಲ್ಲ, ಜಸ್ಟ್ ಈ 3 ಸ್ಟೆಪ್ಪನ್ನು ಬರೆಯೋದಕ್ಕೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ ಕಣ್ರಪ್ಪ. ಹಾಗಾಗಿ ಈಸಿ ಇದೆ, ಎಕ್ಸಾಮಾಗಿ ಕೊಡ್ಬೋದು, ಬಟ್ ಗ್ಯಾರಂಟಿ ಇಲ್ಲ. ಕೊಟ್ಬಿಟ್ರೆ ಲಾಸ್ ಆಗೋದು ಬೇಡ ಅಲ್ವಾ. ಯೂಶ್ವಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮಗೆ ಮೊದಲೇ ಟಫ್ ಅಂತೀರ, ಮೆಕ್ಯಾನಿಸಮ್ ಚೆನ್ನಾಗಿ ಕಲ್ತ್ಕೊಂಡಿರ್ತೀರ. ಆ 5 ಜೊತೆಗೆ ಇದು ಒಂದು ಕಲ್ತ್ಕೊಳ್ಳಿ. ಅಕಸ್ಮಾತ್ ಅದು 5 ಚೆನ್ನಾಗಿ ಕಲ್ತ್ಬಿಟ್ಟು ಇದು ಒಂದನ್ನು ಕಲ್ತಿಲ್ಲ, ನೋಡೋಣ ಚಾನ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಇದೇ ಬಂದುಬಿಟ್ರೆ ನಿಮಗೆ ಲಾಸ್ ಆಗುತ್ತೆ, ಅನ್ಯವಾಗಿ 3 ಮಾರ್ಕ್ಸ್ ಲಾಸ್ ಆಗುತ್ತೆ. ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಪ್ಪ. ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.